ಕೋಸ್ಟಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಕಾಂತಾರ ಸಿನಿಮಾ ಈ ವಾರ ಕೊನೆಯ ಪ್ರದರ್ಶನವನ್ನ ಕಾಣ್ತಾ ಇದೆ. ಬಹುತೇಕ ಚಿತ್ರಮಂದಿರಗಳಲ್ಲಿ ಕಾಂತಾರ ಸಿನಿಮಾವನ್ನ ಕಿಕ್ಔಟ್ ಮಾಡಲಾಗ್ತಾ ಇದೆ. ದಕ್ಷಿಣ ಭಾರತದ ಬಹುತೇಕ ಚಿತ್ರಮಂದಿರಗಳಲ್ಲಿ ಮುಂದಿನ ವಾರದಿಂದ ಕಾಂತಾರ ಸಿನಿಮಾ ಪ್ರದರ್ಶನ ಆಗೋದಿಲ್ಲ. ಈಗಾಗಲೇ ಆ ಚಿತ್ರಮಂದಿರದಲ್ಲಿ ಬೇರೆ ಬೇರೆ ಸಿನಿಮಾಗಳು ಬರುತ್ತೆ ಅಂತ ಅಫಿಷಿಯಲ್ ಆಗಿ ಅನೌನ್ಸ್ ಕೂಡ ಆಗಿದೆ. ಒಂದಿಷ್ಟು ಚಿತ್ರಮಂದಿರಗಳು ತನ್ನ ಬುಕಿಂಗ್ ಅನ್ನ ಓಪನ್ ಕೂಡ ಮಾಡಿದೆ. ಈ ವಾರ ಚಿತ್ರಮಂದಿರದಲ್ಲಿ ಕಾಂತಾರ ಸಿನಿಮಾವನ್ನ ವೀಕ್ಷಣೆ ಮಾಡಬೇಕು ಅಂತ ಬಯಸುವವರು ಗುರುವಾರಕ್ಕೂ ಮುಂಚಿತವಾಗಿ ಚಿತ್ರಮಂದಿರಕ್ಕೆ ಹೋಗಿ ಸಿನಿಮಾವನ್ನ ವೀಕ್ಷಣೆ ಮಾಡಿ. ಯಾಕಂತ ಹೇಳಿದ್ರೆ ಈ ಸಿನಿಮಾ 31ನೇ ತಾರೀಕು OTTಯಲ್ಲಿ ಸ್ಟ್ರೀಮಿಂಗ್ ಆಗ್ತಾ ಇದೆ. ಅದು 4 ಭಾಷೆಯಲ್ಲಿ. ಈ ಸಿನಿಮಾ 5 ಭಾಷೆಯಲ್ಲಿ ರಿಲೀಸ್ ಆದಂತ ಸಿನಿಮಾ. ಆದರೆ ಹಿಂದಿಯನ್ನು ಹೊರತುಪಡಿಸಿ ಕನ್ನಡ, ತಮಿಳು, ತೆಲುಗು, ಮಲಯಾಳಂ ಒಟ್ಟು 4 ಭಾಷೆಯಲ್ಲಿ OTTಯಲ್ಲಿ ಸ್ಟ್ರೀಮಿಂಗ್ ಆಗ್ತಾ ಇದೆ. ಹೀಗಿರ್ಬೇಕಾದ್ರೆ ಒಂದಿಷ್ಟು ಪ್ರಶ್ನೆ ಸಹಜ, ಹಿಂದಿಯಲ್ಲಿ ಯಾಕೆ ಈ ಸಿನಿಮಾ ಸ್ಟ್ರೀಮಿಂಗ್ ಆಗ್ತಾ ಇಲ್ಲ ಅಂತ ನಾನಾ ಕಾರಣ ಇರ್ಬೋದು. ಆದರೆ ಈ ಸಿನಿಮಾ ಒಟ್ಟು 4 ಭಾಷೆಯಲ್ಲಿ ಸ್ಟ್ರೀಮಿಂಗ್ ಆಗ್ತಾ ಇದೆ. ಅದೇ ದಿನ 31ನೇ ತಾರೀಕು ಈ ಸಿನಿಮಾ ಇಂಗ್ಲಿಷ್ನಲ್ಲೂ ಕೂಡ ರಿಲೀಸ್ ಆಗ್ತಾ ಇದೆ, ಅದು ಪ್ರಪಂಚದಾದ್ಯಂತ. ಹೀಗಿರ್ಬೇಕಾದ್ರೆ ಈ ಸಿನಿಮಾ 31ನೇ ತಾರೀಕು OTTಗೆ ಎಂಟ್ರಿ ಕೊಡುತ್ತೆ ಅಂತಾದ್ರೆ ಅದೇ ದಿನ ಈ ಸಿನಿಮಾ ಇಂಗ್ಲಿಷ್ ವರ್ಷನ್ ನಲ್ಲಿ ರಿಲೀಸ್ ಆದ್ರೆ ಯಾರು ಈ ಸಿನಿಮಾವನ್ನ ವೀಕ್ಷಣೆ ಮಾಡ್ತಾರೆ? ಪ್ರಶ್ನಾರ್ಥಕ. ಒಂದಿಷ್ಟು ಮಂದಿ ಕುತೂಹಲ ಇರುವವರು ಈ ಸಿನಿಮಾವನ್ನ ಇಂಗ್ಲಿಷ್ ವರ್ಷನ್ ನಲ್ಲಿ ಚಿತ್ರಮಂದಿರಕ್ಕೆ ಹೋಗಿ ನೋಡಬಹುದು. ಅದು ಮೊದಲ ದಿನ. 2ನೇ ದಿನದ ಬಳಿಕ ಏನಾಗುತ್ತೆ ಗೊತ್ತಿಲ್ಲ. ಹೊರದೇಶದವರು ಈ ಸಿನಿಮಾವನ್ನ ವೀಕ್ಷಣೆ ಮಾಡ್ಬೋದಾ ಅಂತ ಕೇಳಿದ್ರೆ ಮಾಡ್ಬೋದೇನೋ, ಅದಕ್ಕೆ ಉತ್ತರವಿಲ್ಲ. ಇವೆಲ್ಲವನ್ನ ಗಮನಿಸಬೇಕಾದ್ರೆ ಇಷ್ಟು ಬೇಗ ಈ ಸಿನಿಮಾವನ್ನ OTTಗೆ ತರುವಂತ ಅವಶ್ಯಕತೆ ಏನಿತ್ತು? ಯಾಕಂತಂದ್ರೆ ಚಿತ್ರಮಂದಿರದಲ್ಲಿ ತುಂಬಾನೇ ಚೆನ್ನಾಗಿ ಓಡ್ತಾ ಇದ್ದಂತ ಸಿನಿಮಾ ಯಾವಾಗ ಈ ಸಿನಿಮಾ OTTಗೆ ಎಂಟ್ರಿ ಕೊಡುತ್ತೆ ಅಂತ ಅನೌನ್ಸ್ ಆಯಿತು, ಆ ಬಳಿಕ ಸಂಪೂರ್ಣವಾಗಿ ಡ್ರಾಪ್ ಔಟ್ ಆಯಿತು. ಚಿತ್ರಮಂದಿರ ಖಾಲಿ. ಒಂದು ಮಾಹಿತಿಯ ಪ್ರಕಾರ 120 ಕೋಟಿ ರೂಪಾಯಿಗೆ ಈ ಸಿನಿಮಾದ ಹಕ್ಕನ್ನು ನೀಡಲಾಗಿದೆ ಅಂತ ಹೇಳಲಾಗ್ತಾ ಇದೆ OTTಗೆ. ಇವೆಲ್ಲವನ್ನ ಗಮನಿಸಬೇಕಾದ್ರೆ ಕೇವಲ ದುಡ್ಡೇನಾ? ಅಂತಿಮವಾಗಿ ದುಡ್ಡೇ. ಆದರೆ ಇಷ್ಟೊಂದು ಅತ್ಯದ್ಭುತವಾದಂತ ಸಿನಿಮಾ, ಚೆನ್ನಾಗಿ ಓಡ್ತಾ ಇದ್ದಂತ ಸಿನಿಮಾ ಇಷ್ಟು ಬೇಗ OTTಗೆ ಯಾಕಾಗಿ ಕೊಟ್ರು? ಅದರ ಅವಶ್ಯಕತೆ ಏನಿತ್ತು? ಇದೇ ರೀತಿಯಾದ ಮುಂದಿನ ದಿನಗಳಲ್ಲಿ ಚಿತ್ರಮಂದಿರಕ್ಕೆ ಬಂದು ಸಿನಿಮಾವನ್ನ ವೀಕ್ಷಣೆ ಯಾರು ಮಾಡ್ತಾರೆ? ಯಾಕಂತ ಹೇಳಿದ್ರೆ ಅದು ಎಷ್ಟೋ ಮಂದಿ ಒಂದಿಷ್ಟು ಸಿನಿಮಾ ಬಂದಾಗ ನಾವು ಈ ಸಿನಿಮಾವನ್ನ ಚಿತ್ರಮಂದಿರದಲ್ಲಿ ವೀಕ್ಷಣೆ ಮಾಡ್ತೀವಿ ಅಂತ ಅನ್ಕೋತಾರೆ. ಕುಟುಂಬ ಸಮೇತರಾಗಿ ಚಿತ್ರಮಂದಿರಕ್ಕೆ ಹೋಗಿ ಸಿನಿಮಾವನ್ನ ವೀಕ್ಷಣೆ ಕೂಡ ಮಾಡ್ತಾರೆ. 4ನೇ ವಾರಕ್ಕೆ OTTಗೆ ಬಂದ್ರೆ ಮುಂದಿನ ದಿನಗಳಲ್ಲಿ ಪರವಾಗಿಲ್ಲ, 4 ವಾರ ಕಾಯೋಣ, ಇಷ್ಟು ದಿನ ಕಾದಿವೆಯಲ್ಲ, 4 ವಾರ ಕಾಯೋಣ, ದೊಡ್ಡ ವಿಚಾರ ಅಲ್ವೇ ಅಲ್ಲ ಅಂತೇಳಿ ಚಿತ್ರಮಂದಿರಕ್ಕೆ ಯಾರು ಹೋಗೋದೇ ಇಲ್ಲ. ನಿಮ್ಗೆ ದುಡ್ಡಾಗುತ್ತೆ ಸರಿ, OTTಗೆ ನೀವು ಕೊಡ್ತೀರಾ, ಕೋಟಿ ದುಡ್ಡು ಮಾಡ್ತೀರಾ. ಆದ್ರೆ ಚಿತ್ರಮಂದಿರ ಅದೊಂಥರ ಚೈನ್ ಲಿಂಕು. ಆ ಚೈನ್ ಲಿಂಕ್ ತಪ್ಪುತ್ತಲ್ಲ, ಅದಕ್ಕೆ ಯಾರು ಹೊಣೆ? ಚಿತ್ರಮಂದಿರಕ್ಕೆ ಪ್ರೇಕ್ಷಕರು ಬಂದಿಲ್ಲ ಅಂತ ಹೇಳಿದ್ರೆ ಬೇರೆ, ಆದ್ರೆ ಇಂಥ ಸಿನಿಮಾ ಬಂದಾಗ ಚಿತ್ರಮಂದಿರಕ್ಕೆ ಹೋಗಿ ಸಿನಿಮಾವನ್ನ ವೀಕ್ಷಣೆ ಮಾಡುವವರಿದ್ದಾರೆ. ಅದಕ್ಕೆ ಈ ಸಿನಿಮಾನೇ ಉದಾಹರಣೆ. ಕೇರಳ, ತಮಿಳುನಾಡು, ಆಂಧ್ರ ಪ್ರದೇಶ ಯಾವ ರೀತಿ ಪ್ರತಿಕ್ರಿಯೆ ಇತ್ತು? ಮಧ್ಯರಾತ್ರಿ ಪ್ರದರ್ಶನ ಕೂಡ ಆಗಿತ್ತು. ಆ ಮಟ್ಟದಲ್ಲಿ ಪ್ರತಿಕ್ರಿಯೆ. ಅದೆಷ್ಟೋ ಮಂದಿ ವರ್ಷಕ್ಕೊಂದ್ಸಲ ಸಿನಿಮಾವನ್ನ ನೋಡುವಂತ ಪ್ರೇಕ್ಷಕರನ್ನ ಬಡಿದೆಬ್ಬಿಸಿ ಚಿತ್ರಮಂದಿರಕ್ಕೆ ಕರೆತಂದು ಸಿನಿಮಾವನ್ನ ನೋಡುವಂತೆ ಪ್ರೇರೇಪಿಸಿದಂತ ಸಿನಿಮಾ ಕಾಂತಾರ. ಇಂಥ ಸಿನಿಮಾವನ್ನ 4ನೇ ವಾರಕ್ಕೆ OTTಗೆ ಹಾಕಿದ್ರೆ ಮುಂದಿನ ಸಿನಿಮಾಗಳ ಗತಿ ಏನು? ಚಿತ್ರರಂಗದ ಗತಿ ಏನು? ಚಿತ್ರಮಂದಿರಗಳ ಗತಿ ಏನು? ಗೊತ್ತಾಗ್ತಾ ಇಲ್ಲ. ಅದೇನೇ ಇರ್ಲಿ, ನಮ್ಮ ಕನ್ನಡ ಸಿನಿಮಾ ನೀವು 120 ಕೋಟಿಗೆ OTTಗೆ ಮಾರಿ ಆಗಿದೆ. 31ನೇ ತಾರೀಕು ಬರುತ್ತೆ. OTT ಅವರು ಇನ್ನೆಷ್ಟು ದುಡ್ಡು ಮಾಡ್ತಾರೋ ಗೊತ್ತಿಲ್ಲ, ಅದು ಅವರಿಗೆ ಬಿಟ್ಟಿರೋದು, ಬಿಸ್ನೆಸ್ ಇದು. ಆದ್ರೆ ಚಿತ್ರಮಂದಿರದವರ ಪರಿಸ್ಥಿತಿ ಏನು? ಹಾಗಂತ ಕೇವಲ ಕಾಂತಾರ ಒಂದೇನ ಅಂತ ಕೇಳಿದ್ರೆ ಅಲ್ಲ, ಒಂದಿಷ್ಟು ದುಡ್ಡು ಮಾಡ್ಬೋದಿತ್ತು ಚಿತ್ರಮಂದಿರದವರಿಗೆ ಕಾಂತಾರದಿಂದಾಗಿ. ಅದಕ್ಕೆ ನೀವು ಕೊಕ್ಕೆ ಹಾಕಿದ್ರಿ. ಅದೇ ದಿನ ಇಂಗ್ಲಿಷ್ ವರ್ಷನ್ನ ಕಾಂತಾರ ಕೂಡ ರಿಲೀಸ್ ಆಗ್ತಾ ಇದೆ. ಅದರ ಪಾಡೇನು? ಅವತ್ತು ಕಾಂತಾರ ಸಿನಿಮಾ 2022ರಲ್ಲಿ ರಿಲೀಸ್ ಆಯ್ತಲ್ಲ, ಆ ಕಾಂತಾರ ಸಿನಿಮಾ ತುಳು ವರ್ಷನ್ನಲ್ಲಿ ರಿಲೀಸ್ ಮಾಡಿದ್ರು. ಅದರ ಪರಿಸ್ಥಿತಿಯೇ ಇಂಗ್ಲಿಷ್ ವರ್ಷನ್ನ ಕಾಂತಾರಕ್ಕಾಗುತ್ತಾ? ಪ್ರಶ್ನಾರ್ಥಕ. ಅದರ ಪರಿಸ್ಥಿತಿ ಏನು? ಒಂದಿಷ್ಟು ಮಂದಿಗೆ ಗೊತ್ತೇ ಇದೆ, ಬಹುತೇಕರಿಗೆ ಗೊತ್ತಿಲ್ಲ. ಒಟ್ಟಾರೆಯಾಗಿ ಹೇಳೋದಾದ್ರೆ ಕಾಂತಾರ ಸಿನಿಮಾ ಅತ್ಯದ್ಭುತವಾದಂತ ಸಿನಿಮಾ. ಈ ಸಿನಿಮಾ ಒಂದಿಷ್ಟು ದಿನಗಳ ಕಾಲ ಚಿತ್ರಮಂದಿರದಲ್ಲಿ ಪ್ರದರ್ಶನ ಮಾಡಬಹುದಿತ್ತು. OTTಗೆ ಇಷ್ಟು ಬೇಗ ಕೊಡುವಂತ ಅವಶ್ಯಕತೆ ಇರಲಿಲ್ಲ. ಮೊದಲೇ ಒಪ್ಪಂದ ಆಗಿದೆ ನಿಜ. ಹಾಗಂತ ಮೊದಲೇ ಇವರಿಗೆ ಗೊತ್ತಿತ್ತಲ್ಲ ಈ ಸಿನಿಮಾ ಯಾವ ಮಟ್ಟದಲ್ಲಿ ಪ್ರತಿಕ್ರಿಯೆ ಸಿಗುತ್ತೆ ಅಂತ. 830 ಕೋಟಿ ಕಲೆಕ್ಷನ್ ಆಗಿದೆ. ಇನ್ನೊಂದಿಷ್ಟು ಕೋಟಿ ಕಲೆಕ್ಷನ್ ಆಗ್ಬೋದಿತ್ತಲ್ವಾ? ಹೊಸ ದಾಖಲೆಯನ್ನ ಬರಿಬೋದಿತ್ತಲ್ವಾ? ಆದ್ರೆ ಅದ್ಯಾವುದೂ ಆಗೋದಕ್ಕೆ ಇನ್ನೂ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ಬಹುತೇಕ ಚಿತ್ರಮಂದಿರಗಳಲ್ಲಿ ಈ ಸಿನಿಮಾ ಈ ವಾರ ಕೊನೆಯ ಪ್ರದರ್ಶನ. ನಮಸ್ಕಾರ.